ನಮಸ್ತೆ. ನಮಸ್ತೆ. ಅನ್ಶು ಅಶೋಕ್ ಹೆಗಡೆ. ಹೇಳು, ನಮ್ಮಿಬ್ರದ್ದು ಲವ್ ಏನ್ ಗೊತ್ತಾ, ನನಗ್ ಗಂಟ್ಲು ಸರಿ ಇಲ್ದಿದ್ದಕ್ಕೂ ಇವ್ರಿಗೆ ಫುಲ್ ಚಾನ್ಸ್ ಸಿಕ್ಬಿಟ್ಟಿದೆ. ನಂಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಆಯ್ತು, ನಾನು ಮಾತಾಡಲ್ಲ, ಸೈಲೆಂಟ್. ನೀವ್ ಮಾತಾಡಲ್ವಾ? ನೀವ್ ಮಾತಾಡು, ಜನಕ್ಕೆ ಗೊತ್ತಾಗತ್ತೆ ಬಿಡಿ. ಓಕೆ, ಈಗ ನೆಕ್ಸ್ಟ್ ಏನಂತಂದ್ರೆ ಆ ಉಪ್ಪಿನ ಕತೆ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ದ ಡೇ ಐ ವಾಸ್ ನಾಟ್ ಕೀಪಿಂಗ್ ವೆಲ್, ನಾನು ಆಂಟಿ ಮನೆಗೆ ಹೋದೆ. ಸ್ವಲ್ಪ ಆ ಕಡೆ ಈ ಕಡೆ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂಚೂರು ಹಿಂದೆ ಮುಂದೆ ಬೇಕು ಅಂತಾನೆ ಮಾಡಿದ್ದು ನನ್ಗೆ. ಆಮೇಲೆ ಎಂತಕ್ಕಂದ್ರೆ ಈಗ ಏನ್ ಗೊತ್ತಾ, ಅಷ್ಟು ವರ್ಷದಿಂದ ಪಾಯಿಂಟ್ ಅಲ್ಲ ಏನು ಅಂತಂದ್ರೆ ಈಗ ನೋಟ್ ಮಾಡ್ಕೊಂಡು ಇದಾದ್ಮೇಲೆ ಇದಾಯ್ತು ಅಂತೆಲ್ಲ ಬರ್ಕೊಂಬರೋದಲ್ಲ, ಅಷ್ಟೇ. ಸೊ ವೆನ್ ಐ ಕೇಮ್ ಬ್ಯಾಕ್ ಏನಂತಂದ್ರೆ ಆಂಟಿ ಬಂದ್ಬಿಟ್ಟು ನನಗೆ ರೂಮ್ ಅಲ್ಲಿ ನನಗೆ 100% ಗೊತ್ತು ಅವ್ನು ನಿನ್ಗೆ ಇವತ್ತು ಪ್ರಪೋಸ್ ಮಾಡ್ತಾನೆ ಅಂತ ಹೇಳಿ. ನಾನು ಆಂಟಿ ಮುಖ ನೋಡ್ತಾ ಇದ್ದೀನಿ. ನಾನು ಆಂಟಿ ಏನ್ ಆಂಟಿ ನೀವು ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಗೊತ್ತು ಅವ್ನ ಮನ್ಸಲ್ಲಿ ಅದಿದೆ, ಅದನ್ನ ಅವನು ವ್ಯಕ್ತಪಡಿಸ್ಬೇಕು. ಬಟ್ ಅವ್ನಿಗೆ ಹೆಂಗೆ ಅದನ್ನ ಹೇಳ್ಬೇಕು ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ನು ಏನ್ ಹೇಳಿದಾನ ಅಂತಂದ್ರೆ ನಿನ್ ಎದುರುಗಡೆ ಹೇಳಲ್ಲ, ಒಂದ್ ಚೀಟಿಯಲ್ಲಿ ಬರ್ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳಿ. ಏನ್ ಬರ್ಕೊಟ್ಟು ಹೋಗ್ತಾರೆ ಅಂತ ಹೇಳಿ, ಇಲ್ಲ ನೋಡೋಣ ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ಇವರು ಮಾತಾಡ್ಲಿಲ್ಲ. ಈ ರೋಟ್ ಒನ್ ಲೈನ್ ಇನ್ನೊಂದು, ಅದು ಏನೋ ಒಂದು ನ್ಯೂಸ್ ಪೇಪರ್ ಹಿಂಗೆ ಅರ್ದ್ಬಿಟ್ಟು ಅದ್ರ ಮೇಲ್ಗಡೆ ಒಂಚೂರು ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿ ಬರ್ದು ಕೊಟ್ಬಿಟ್ಟು ಹೋದ್ರು. ಗಿವ್ ಮಿ 2 years, ಐ ವಿಲ್ ಗಿವ್ ಯು ಗುಡ್ ಲೈಫ್ ಅಂತ ಹೇಳಿ. ನೋ ಐ ಲವ್ ಯು, ನಾನೇನ್ ಪ್ರೀತಿಸ್ತೀನಿ ಅದನ್ನೆಲ್ಲ ಏನು ಇಲ್ಲ. ನಾಟ್ ಆಲ್ ದೋಸ್ ವರ್ಡ್ಸ್. ನಾನು ಮನದಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೆ ಇವನ್ನೇ ಮದುವೆ ಆಗೋದು ಅಂತ. ಅವಾಗ ಕೆಲಸಗಳು ಎಂತದ್ದು ಇದಿತ್ತಿಲ್ಲ ಅಂತೆಲ್ಲ ಯಾಕೆ ನಮ್ ಮದುವೆ ಹಾಕೊಂಡ್ಬಿಟ್ರೆ ಸುಮ್ನೆ ಸುಳ್ಳೆಲ್ಲ ಹೇಳಿ ಏನೋ ಸುಳ್ಳೆಲ್ಲ ಹೇಳ್ಬಿಟ್ಟಲ್ಲ. ನಾನು ಇದು ಸಿಕ್ಕಾಬಿಟ್ಟೆ ಶ್ರೀಮಂತಿದ್ದಿ ಆನ ಕಾನಲ್ಲಿ. ನನ್ಗೆ ಇವ್ರದ್ದು ಏನು ಬ್ಯಾಕ್ ಗ್ರೌಂಡ್ ಅಂತ ನನಗೆ ಗೊತ್ತಿಲ್ಲ. ಈ ಜಸ್ಟ್ ಆಂಟಿ ನಾನ್ ನಿನ್ಗೆ ಚೀಟಿ ಏನಕ್ ನೀನ್ ಕೈ ಕೊಡ್ತೀನಿ ಅಂತಂತಂದ್ರೆ, ಇಫ್ ಯು ಸೇ ಎಸ್ ಅಲ್ಲಿ ಅಲ್ಲಿ ಆಂಟಿ ನಾನು ಹೆಂಗೆ ಹೇಳಕ್ಕಾಗತ್ತೆ, ನೀವು ಹಿಂಗೆಲ್ಲ ಮಾತಾಡ್ಬೇಡಿ, ಫಸ್ಟ್ ನಂಗೆ ಕೊಡಿ, ಐ ವಿಲ್ ಸಿ ವಾಟ್ ಹಿ ಹಸ್ ರಿಟರ್ನ್ ಅಂತ ಹೇಳ್ಕೊಂಡು ಆಂಟಿ ಕೊಟ್ರು. ನಾನು ಇದೇನು ನ್ಯೂಸ್ ಪೇಪರ್ ಹರಿದಿರೋದ್ಮೇಲೆ ಬರ್ಬಿಟ್ಟು ಹೋಗಿದಾರಲ್ಲ ಅಂತ ಹೇಳಿ ಅದನ್ನ ತೆಗೆದು ನೋಡಿದ್ರೆ, ಗಿವ್ ಮಿ 2 years, ಐ ವಿಲ್ ಗಿವ್ ಯು ಗುಡ್ ಲೈಫ್ ಅಂತ ಹೇಳ್ಕೊಂಡು ಅದನ್ನ ಹಿಂಗೆ ಹಿಡ್ಕೊಂಡು ಕೂತಿದ್ದೀನಿ. ಆಂಟಿ ನನ್ನ ಮುಖ ನೋಡ್ತಿದ್ದಾಳೆ, ಇವಳು ಏನ್ ಅಂತಾಳೆ ಅಂತ ಹೇಳಿ. ಅಷ್ಟರಲ್ಲಿ ಇವ್ರ ಫೋನ್ ಬಂತು. ಆಂಟಿದು ಅಲ್ಲಿ SD ಬೂತ್ ಇದರಿಂದ ಫೋನ್ ಮಾಡಿದ್ರು. ನಾನಂದೆ ನನಗೆ ಸಡನ್ ಆಗಿ ಏನು ಹೇಳಕ್ಕಾಗಲ್ಲ, ಜಸ್ಟ್ ಗಿವ್ ಮಿ 1 day ಅಂತ ಹೇಳಿ. ಸೊ ದ ಡೇ ಹಿ ಪ್ರಪೋಸ್ ಮಿ ವಾಸ್ August 21st. when he wrote this ಇವರದ್ದೆಲ್ಲ ಇದು ಪ್ರಪೋಸಲ್ ಡೇ ಅಂದಿದ್ದೆ ಒಂದಿದ್ದೆ. ಓಕೆ, ಸೊ 21st ಇವ್ರು ನನಗೆ ಹೇಳ್ಬಿಟ್ಟು ಹೋದ್ರು ಹಿಂಗೆ ಅಂತ. ಓಕೆ, ನಂಗೆ 1 ದಿವಸ ಟೈಮ್ ಕೊಡಿ, ಲೆಟ್ ಮೀ ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ಕೊಂಡು. ಬಿಕಾಸ್ ನಾನು ನನಗೆ ನಮ್ಮಪ್ಪ ಅಂತಂತಂದ್ರೆ ಎವ್ರಿಥಿಂಗ್. ನಾನು ಹೆಂಗೆ ಹೌ ಡು ಐ ಗೋ ಅಬೌಟ್ ಇಟ್, ಇದು ನಮ್ಮ ಅಪ್ಪನ ದ್ರೋಹ ಮಾಡ್ದಂಗೆ ಆಗುತ್ತೆ. ಆಲ್ ದೋಸ್ ಥಿಂಗ್ಸ್ ಕೇಮ್ ಇನ್ ಟು ಮೈ ಮೈಂಡ್. ಬಟ್ ಐ ನ್ಯೂ ಈಸ್ ಅ ವೆರಿ ನೈಸ್ ಗೈ and whatever it is, he will not leave me in any circumstances ಅಂತ. ಅದು ಎಲ್ಲೋ ಮನಸ್ಸಲ್ಲಿ ಒಳಗಡೆಯಿಂದಾನೇ ಅದು ಬಂತು. I don't know, I was just 16, but somewhere my heart told me this is the person. ಒಂದು ನಿಮಿಷ, ಇದ್ರ ಮಧ್ಯದಲ್ಲಿ ಒಂದು ನಾನು ನಿನ್ನ ಹತ್ರ ಒಂದು ಸಾರಿನೂ ಕೇಳೋದು. ಏನು ಅಂತಂದ್ರೆ, ನಾನು ಅಲ್ಲಿ ಬರ್ಕೊಟ್ಟಿದ್ದೆ 2 ವರ್ಷದ ಅಷ್ಟು ಟೈಮ್ ಕೊಡು, ನಿನ್ಗೆ ಒಳ್ಳೆ ಜೀವನ ಕೊಡ್ತೀನಿ ಅಂತ. ಬಟ್ ಇವತ್ತಿನವರೆಗೂ ನಾನು ಏನು ಅಂದ್ಕೊಂಡಿದ್ದ ನಾನು ಏನು ಅಂದ್ಕೊಂಡಿದ್ನ, ನೀನ್ ಇವತ್ತಿನವರೆಗೂ ಅದು ಇದೇನಿಲ್ಲ ನಿಂದ ಎಂತದ್ದು ಕೇಳಿದ್ರೆ ಆ ಕನಸುಗಳು, ಅದು ಆ ಬಂಗ್ಲೆ, ಆ ಕಾರಲ್ಲಿ ಓಡಾಡುವು, ಬಂಗಾರ ಇಷ್ಟ ಹಾಕೊಳ್ಳುವು, ಆ ತರದ್ದಲ್ಲ. ಅಲ್ಲ ಒಂದು ಹೇಳ್ತೀನಿ ಕೇಳಿ ಚಿಕ್ಕ. ಅದಕ್ಕೆ ಅಷ್ಟು ಅಂದ್ರೆ ಇವತ್ತಿನ ಸಾಮಾನ್ಯವಾದಂತ ಒಂದು ಈ ಜೀವನದಲ್ಲಿ ಏನಿರುತ್ತೆ, ಒಳ್ಳೆ ಜೀವನ ಕೊಡ್ತೀನಿ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗ್ತೀನಿ. ದುಡ್ಡು ಇವತ್ತು ಇರುತ್ತೆ, ನಾಳೆ ಇರಲ್ಲ, ನಾಳೆ ಬರುತ್ತೆ, ಇನ್ನೊಂದ್ ದಿವಸ ಇರಲ್ಲ. ಸೊ ದೋಸ್ ಆರ್ ಆಲ್ ಮೆಟೀರಿಯಲಿಸ್ಟಿಕ್ ಇನ್ ಲೈಫ್. ವೆನ್ ಯು ಕನೆಕ್ಟೆಡ್ ವಿತ್ ಯೋರ್ ಹಾರ್ಟ್ ಅಲ್ವಾ, your heart, mind, your soul gets connected. That is the original love. So when he told me give me 2 years, I felt that genuinity in that line. A line was the thing which made me think, no, if he is asking me then genuine, he is genuine. He is not saying I love you, nanne preeti martini, all those things he has never told a particular time alli. So later then I said okay, give me 1 day. So next day nanu August 22nd when he called me again back,
I said okay, yes. ಆಗ್ಲೂ ನಟರಾಜ್ ಕಾನ್ಗಡ್ ಅವ್ರ ಮನೇಲೆ ಇದ್ದಿದ್ದೆ. ಹೌದು, ಅವಾಗ ಎಂದಾಗ್ಲೂ ಇದೇ ತರನೇ ಹಿಂಗಂದಿದ್ದು. ನೀವ್ ಹಿಂಗ್ ಮಾಡಿದಿಕ್ಕೆ ಅಯ್ಯೋ ಎಂತ ಮರೆಯ ಹಿಂಗೆ ಅಂತ ಅಂದ್ಬಿಟ್ಟು ಕಡೆಗೆ ಹಿಂಗೆ ಅಂತ. ಹೌದಾ? ನಟರಾಜ್ ಅಣ್ಣ ಆಲ್ಸೋ he is no more. In fact he stood as my brother when we got married. So ಅದು ಇನ್ ಮುಂದೆ ಬರುತ್ತೆ. ಓಕೆ, ಸೊ ಏನಂತಂತಂದ್ರೆ ಆ ಒಂದು ಕ್ಷಣ he was like ಶ್ಯೂರ್, ನೀನು ನಿಜವಾಗ್ಲೂ ಯು ಆರ್ ಸೇಯಿಂಗ್ ಎಸ್ ಅಂತ ಹೇಳಿ. ಐ ಸೆಡ್ ಎಸ್, ಬಟ್ ನನಗೆ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಬೇಕು ಅಂಡ್ ಯು ಹ್ಯಾವ್ ಟು ಸ್ಪೀಕ್ ಟು ಮೈ ಫಾದರ್ ಸ್ಪೆಷಲಿ. ಸ್ವಲ್ಪ ಟೈಮ್ ಅದು ಆಗತ್ತೆ, ಬಟ್ ಏನಂತಂದ್ರೆ ಆ ಟೈಮ್ಸ್ ಅಲ್ಲಿ ವಿ ಕಾಂಟ್ ಮೀಟ್ ಬಿಕಾಸ್ ಆಮೇಲೆ ಮೊಬೈಲ್ ಫೋನ್ಸ್ ಇಲ್ಲ, ಏನು ಇಲ್ಲ, ಇಮೇಲ್ಸ್ ಇಲ್ಲ, ಇಲ್ಲಿ ಅತಿಗುಪ್ಪಲ್ಲಿ ಕುಲಕರ್ಣಿ ಅವರದ್ದು ಅದು ನೆಕ್ಸ್ಟ್ ಎಪಿಸೋಡ್. ಈ ಇದರಲ್ಲಿ ಬೇಡ, ಅದು ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀವಿ. ಸೊ ದಿಸ್ ವಾಸ್ ದ ವೇ ಹಿ ಪ್ರಪೋಸ್ ಮೀ ಅಂಡ್ ಇಟ್ ವಾಸ್ ವೆರಿ ಹಾರ್ಟ್ ಫೆಲ್ಟ್ ಥಿಂಗ್ ಫಾರ್ ಮೀ. ಸೊ ಇದ್ರ ಮುಂದೆ ಏನಾಯ್ತು ಮುಂದಿನ ಸಂಚಿಕೆಯಲ್ಲಿ. ನಮಸ್ತೆ.